ಇವಾಗ ಚಿನ್ನ EMIಯಲ್ಲಿ ದೊರೆಯಲಿದೆ. ಅದಕ್ಕಿಂತ ಮುಂಚೆ ನೀವು ನನ್ನ ಅರಿಯಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಏನೇ ಡೌಟ್ ಇದ್ರೂ ಪ್ಲೀಸ್ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಚಿನ್ನದ ಬಗ್ಗೆ ಮಾತನಾಡೋಣ. ಚಿನ್ನದ ಬೆಲೆ ಏರಿಕೆಯ ನಡುವೆ ಕೇಂದ್ರದ ಮಹತ್ವದ ಹೆಜ್ಜೆ. ಬಂಗಾರ ಖರೀದಿ ಈಗ ಭಾರಿ ಸುಲಭ. ಆಭರಣ ಪ್ರಿಯರಲ್ಲಿ ಸಂತಸ. ಗೋಲ್ಡ್ ರೇಟ್. EMI ಚಿನ್ನದ ಬೆಲೆಗಳು ತೀವ್ರವಾಗಿ ಏರುತ್ತಿದ್ದು ಇತಿಹಾಸದಲ್ಲಿ ಅಪೂರ್ವ ಗರಿಷ್ಠ ಮಟ್ಟವನ್ನು ತಲುಪುತ್ತಿವೆ. ಈ ಸಂದರ್ಭದಲ್ಲಿ ಚಿನ್ನಾಭರಣ ಖರೀದಿಸಲು ಬಯಸುವ ಸಾಮಾನ್ಯ ಜನರಿಗೆ ಇದು ತುಂಬ ಖುಷಿಯ ವಿಷಯ ಆಗಿದ್ದು, ಚಿನ್ನಾಭರಣ ಖರೀದಿಸಲು ಸಾಧ್ಯವಿಲ್ಲ ಎನ್ನುವರಿಗೆ ಸಾಧ್ಯವಾಗುತ್ತದೆ ಎಂದು ಹೇಳಬಹುದು. ಇತ್ತೀಚೆಗೆ ಚಿನ್ನದ ಬೆಲೆಗಳು ಇತಿಹಾಸದಲ್ಲಿ ಅಭೂತಪೂರ್ವ ದರದಲ್ಲಿ ಏರುತ್ತಿದ್ದು ಸಾರ್ವಕಾಲಿಕ ದಾಖಲೆಯ ಮಟ್ಟವನ್ನು ತಲುಪುತ್ತಿವೆ. 24 ಕ್ಯಾರೆಟ್ 10 ಗ್ರಾಂ ಚಿನ್ನದ ಬೆಲೆ 1,06,000 ಆಗಿದೆ. 22 ಕ್ಯಾರೆಟ್ ಚಿನ್ನದ ಬೆಲೆ 96,000 ರೂಪಾಯಿ ತಲುಪುತ್ತಿದೆ. KDM 18 ಕ್ಯಾರೆಟ್ ಗೋಲ್ಡ್ ಕೂಡ ಹಾಗೆ ರೇಟಲ್ಲೇ ಇದೆ. ಅದರ ಬಗ್ಗೆ ಅಷ್ಟು ಗೊತ್ತಿಲ್ಲ ನನಗೆ. ಈ ಹೆಚ್ಚಳದಿಂದಾಗಿ ಸಾಮಾನ್ಯ ಜನರಿಗೆ ಚಿನ್ನದ ಆಭರಣವನ್ನು ಖರೀದಿಸುವುದು ತುಂಬ ಕಷ್ಟಕರವಾಗಿದೆ. ವಿಶೇಷವಾಗಿ ಭಾರತೀಯರಿಗೆ ಚಿನ್ನವು ಕೇವಲ ಲೋಹವಲ್ಲ, ಅದು ಎಮೋಷನ್ಸ್. ಪ್ರತಿಯೊಂದು ಶುಭ ಘಟನೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಮದುವೆಗಳು, ಹುಟ್ಟುಹಬ್ಬಗಳು, ಸಮಾರಂಭಗಳು ಮುಂತಾದ ಯಾವುದೇ ಸಂದರ್ಭದಲ್ಲಿ ಚಿನ್ನವಿಲ್ಲದೆ ಇರುವುದು ಬಹಳ ಅಪರೂಪ ಎಂದು ಹೇಳಬಹುದು. ಆದರೆ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಮಧ್ಯಮ ವರ್ಗದ ಜನರಿಗೆ ಚಿನ್ನ ಖರೀದಿಸುವುದು ದೊಡ್ಡ ಹೊರೆಯಾಗಿದೆ. ಈ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ದೇಶದಾದ್ಯಂತ ಚಿನ್ನದ ವ್ಯಾಪಾರಿಗಳ ಸಂಘವು ಕೇಂದ್ರ ಹಣಕಾಸು ಸಚಿವಾಲಯದ ಮುಂದೆ ಕೆಲವು ಪ್ರಮುಖ ಪ್ರಸ್ತಾಪಗಳನ್ನು ಮುಂದಿಟ್ಟಿದೆ. ಅದರಲ್ಲಿ ಪ್ರಮುಖವಾದದ್ದು ಚಿನ್ನದ ಆಭರಣಗಳಿಗೆ EMI ಲಭ್ಯವಾಗುವಂತೆ ಮಾಡಬೇಕೆಂದು ಬೇಡಿಕೆ. ಇಲ್ಲಿಯವರೆಗೆ ಬ್ಯಾಂಕುಗಳು ಮನೆ, ವಾಹನ ಅಥವಾ ವ್ಯವಹಾರ ಸಾಲಗಳಿಗೆ ಮಾತ್ರ EMI ಸೌಲಭ್ಯವನ್ನು ಕೊಡುತ್ತಿತ್ತು. ಇನ್ನು ಮುಂದೆ ಚಿನ್ನಕ್ಕೂ EMI ದೊರೆಯುವಂತೆ ಮಾಡಬೇಕೆಂದು ಮನವಿಯನ್ನು ಕೇಂದ್ರ ಸರ್ಕಾರ ಹಣಕಾಸು ಸಚಿವಾಲಯದಲ್ಲಿ ಇಟ್ಟಿದ್ದಾರೆ. ಕಳೆದ 5 ವರ್ಷಗಳಲ್ಲಿ ಚಿನ್ನದ ಬೆಲೆ ಸುಮಾರು 100% ಹೆಚ್ಚಾಗಿದೆ. ಈ ಸತತ ಏರಿಕೆಯಿಂದಾಗಿ ಒಂದು ಕಾಲದಲ್ಲಿ ಸುಲಭವಾಗಿ ಲಭ್ಯವಿದ್ದ ಆಭರಣಗಳು ಈಗ ಸಾಮಾನ್ಯ ಕುಟುಂಬಗಳಿಗೆ ಕೈಗೆಟುಕುವಂತಿಲ್ಲ. ಚಿನ್ನ ಮತ್ತು ಬೆಳ್ಳಿ ವ್ಯಾಪಾರಿಗಳ ಸಂಘ ಸೂಚಿಸಿದಂತೆ EMIನಲ್ಲಿ ಚಿನ್ನದ ಆಭರಣಗಳನ್ನು ಖರೀದಿಸುವ ಆಯ್ಕೆಯನ್ನು ಲಭ್ಯಗೊಳಿಸಿದರೆ ಜನರು ಕಡಿಮೆ ಹಣದಲ್ಲಿ ಚಿನ್ನ ಆಭರಣಗಳನ್ನು ಖರೀದಿಸಲು ಸಾಧ್ಯವಾಗುತ್ತದೆ. ತುಂಬ ಮಿಡಲ್ ಕ್ಲಾಸಲ್ಲಿರೋರಿಗೆ ಚಿನ್ನ ಆಭರಣಗಳನ್ನು ಖರೀದಿಸಲು ಸಾಧ್ಯವಾಗುತ್ತಿಲ್ಲ. ನಿಮಗೆ ಚಿನ್ನದ ಬಗ್ಗೆ ಮಾಹಿತಿ ಇಷ್ಟವಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ.